ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಸಹ ಈ ಒಂದು ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಆದರೂ ಈ ರೀತಿಯಾಗಿ ಮಾತನಾಡೇ ಇರ್ತೀವಿ. ಯಾವ ರೀತಿಯಾಗಿ ಅಂತಂದರೆ, ನಾವು ಸತ್ತ ನಂತರ ನಾವು ಸ್ವರ್ಗಕ್ಕೆ ಹೋಗ್ತೀವೋ ಅಥವಾ ನರಕಕ್ಕೆ ಹೋಗ್ತೀವೋ ಅಂತೇಳಿ. ಮತ್ತು ಈ ಒಂದು ಪ್ರಶ್ನೆಗೆ ನಮ್ಮಲ್ಲೇ ನಾವು ಕೆಲವೊಂದಿಷ್ಟು ಉತ್ತರಗಳನ್ನು ಕಂಡುಕೊಳ್ತೇವೆ. ನಾವು ಇಂತಹ ಕೆಲಸಗಳನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಇಂತಹದ್ದನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತೇಳಿ. ಆದರೆ ನಿಜವಾಗ್ಲೂ ಯಾವ ಕೆಲಸಗಳನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಯಾವ ಕೆಲಸವನ್ನು ಮಾಡದೇ ಇದ್ದರೆ ನಾವು ನರಕಕ್ಕೆ ಹೋಗ್ತೀವಿ, ಈ ರೀತಿಯ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೇನೆ. ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ಇನ್ನು ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಒಂದು ದಿನ ಯಮದೂತರು ಸತ್ತಿರುವಂತಹ ಒಬ್ಬ ವ್ಯಕ್ತಿಯ ಆತ್ಮವನ್ನ ಹಿಡಿದುಕೊಂಡು ಬಂದು ಯಮರಾಜನ ಮುಂದೆ ನಿಲ್ಲಿಸಿ ಕೇಳ್ತಾರೆ, ಪ್ರಭು, ಈ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಹೆಂಡತಿ, ಮಕ್ಕಳು ಮತ್ತು ತನ್ನ ಎಲ್ಲ ಆಸ್ತಿಯನ್ನ ತ್ಯಜಿಸಿ ತಾನು ಕೇವಲ ಸನ್ಯಾಸತ್ವವನ್ನು ಸ್ವೀಕರಿಸಿ ಆಧ್ಯಾತ್ಮದ ಜೀವನವನ್ನು ನಡೆಸಿದ್ದಾನೆ. ಈ ಒಂದು ಕಾರಣಕ್ಕಾಗಿ ನಾವು ಈ ವ್ಯಕ್ತಿಯನ್ನ ಸ್ವರ್ಗಕ್ಕೆ ಕಳಿಸಬೇಕಾ ಅಂತ ಕೇಳ್ತಾರೆ. ಆಗ ಯಮಧರ್ಮರಾಜ ಉತ್ತರವನ್ನ ಕೊಡ್ತಾರೆ, ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ ಜನಿಸಿದಾನೆ ಅಂತಂದ್ರೆ ಆ ವ್ಯಕ್ತಿ ತನ್ನ ಮಕ್ಕಳು, ತನ್ನ ಕುಟುಂಬ ಎನ್ನುವಂತಹ ಈ ಒಂದು ಜವಾಬ್ದಾರಿಯನ್ನ ಮತ್ತು ಈ ಒಂದು ಕರ್ತವ್ಯವನ್ನ ಬಹಳಷ್ಟು ಶ್ರದ್ಧೆಯಿಂದ ಪರಿಪೂರ್ಣವಾಗಿ ನಿಯಂತ್ರಿಸಬೇಕು. ಈ ವ್ಯಕ್ತಿ ಈ ಒಂದು ಕರ್ತವ್ಯವನ್ನೇ ತಾನು ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಇಂತಹ ಒಬ್ಬ ವ್ಯಕ್ತಿಗೆ ಸ್ವರ್ಗದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಈತನಿಗೆ ಮರುಜನ್ಮವನ್ನ ನೀಡಿ ಈತನನ್ನ ಭೂಮಿಗೆ ಮರಳಿ ಕಳಿಸಿ ಈತ ಭೂಮಿಯ ಮೇಲೆ ಇನ್ನೊಮ್ಮೆ ಜನ್ಮವನ್ನ ತಾಳಿ ತನ್ನ ಕರ್ತವ್ಯವನ್ನ ನಿಭಾಯಿಸಿ ಧರ್ಮದ ಜೊತೆಗೆ ಎಲ್ಲವನ್ನ ತಿಳಿದುಕೊಂಡು ಮತ್ತೆ ಈತನಿಗೆ ಬರುವಂತಾಗ್ಲಿ ಅಂತೇಳಿ ಆತನನ್ನ ಮರಳಿ ಭೂಮಿಗೆ ಕಳಿಸ್ತಾರೆ. ಇದಾದ ನಂತರ ಎರಡನೆಯದ್ದಾಗಿ ಯಮದೂತರು ಇನ್ನೊಂದು ವ್ಯಕ್ತಿಯ ಆತ್ಮವನ್ನ ಹಿಡಿದುಕೊಂಡು ಬರ್ತಾರೆ ಮತ್ತು ಯಮಧರ್ಮರಾಜನಿಗೆ ಹೇಳ್ತಾರೆ, ಪ್ರಭು, ನೀವು ಹೇಳಿದ ಹಾಗೆಯೇ ಈ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ತನ್ನ ಕರ್ತವ್ಯವನ್ನು ಬಹಳಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ನಿಭಾಯಿಸಿದ್ದಾನೆ. ಎಷ್ಟೊಂದು ನಿಷ್ಠೆಯಿಂದ ನಿಭಾಯಿಸಿದ್ದಾನೆ ಅಂತಂದ್ರೆ ತನ್ನ ಹೆಂಡತಿ ಸತ್ತಾಗ್ಲೂ ಸಹ ಈತನ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಸಹ ಬಂದಿರಲಿಲ್ಲ. ಅಷ್ಟೊಂದು ಶ್ರದ್ಧೆಯಿಂದ ಈತ ತನ್ನ ಕರ್ತವ್ಯವನ್ನ ಮಾಡಿದ್ದಾನೆ. ಈ ಒಂದು ಕಾರಣಕ್ಕಾಗಿ ಈತನಿಗೆ ಸ್ವರ್ಗದ ಪ್ರಾಪ್ತಿಯಾಗಬೇಕು ಅಂತ ಹೇಳ್ತಾರೆ. ಆಗ ಯಮಧರ್ಮರಾಜ ಇದಕ್ಕೂ ಸಹ ಉತ್ತರವನ್ನ ನೀಡ್ತಾರೆ, ಕರ್ತವ್ಯವನ್ನ ನಿಷ್ಠೆಯಿಂದ ನಿಭಾಯಿಸಬೇಕು. ಆದರೆ ಆ ಕರ್ತವ್ಯವನ್ನು ನಿಭಾಯಿಸಿದಾಗ ಅದಕ್ಕೆ ಬೆಲೆ ಬರೋದು ಅವುಗಳನ್ನ ಪ್ರೀತಿ ಎಂಬುವಂತಹ ಭಾವನೆಯಿಂದ ನಿಭಾಯಿಸಿದಾಗ ಮಾತ್ರ ನಾವು ಮಾಡಿರುವಂತಹ ಕರ್ತವ್ಯಗಳಿಗೆ ಒಂದೊಳ್ಳೆಯ ಬೆಲೆ ಬರುತ್ತೆ. ಇಂತಹ ಕ್ರೂರ ಮನಸ್ಥಿತಿ ಉಳ್ಳಂತಹ ಭಾವನೆಗಳೇ ಇಲ್ಲದಿರುವಂತಹ ವ್ಯಕ್ತಿ ಈ ಸ್ವರ್ಗಲೋಕದಲ್ಲಿ ಇರೋದಕ್ಕೆ ಯೋಗ್ಯನಲ್ಲ. ಈ ಒಂದು ಕಾರಣಕ್ಕಾಗಿ ಈತನಿಗೂ ಸಹ ಮರುಜನ್ಮವನ್ನು ನೀಡಿ ಈತನನ್ನು ಸಹ ಭೂಮಿಗೆ ಕಳಿಸಿ ಮತ್ತು ಈತ ಮುಂದಿನ ಜನ್ಮದಲ್ಲಿ ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿಭಾಯಿಸೋದರ ಜೊತೆಗೆ ಪ್ರೀತಿ, ಪ್ರೇಮ, ಮಮತೆ, ಸಹಕಾರ ಇವೆಲ್ಲದರ ಮಹತ್ವವನ್ನ ತಿಳ್ಕೊಂಡು ಅವುಗಳನ್ನ ಸರಿಯಾಗಿ ನಿಭಾಯಿಸುವ ಹಾಗೆ ನೀವು ಈತನನ್ನ ಪ್ರೇರೇಪಿಸಿ ಅಂತೇಳಿ ಯಮದೂತರಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ಯಮದೂತರು ಯಮಧರ್ಮರಾಜ ಹೇಳಿದ ಹಾಗೆಯೇ ಮಾಡ್ತಾರೆ. ಮತ್ತು ಕೊನೆಯದಾಗಿ ಯಮದೂತರು ಇನ್ನೊಬ್ಬ ವ್ಯಕ್ತಿಯ ಆತ್ಮವನ್ನ ಹಿಡಿದುಕೊಂಡು ಬರ್ತಾರೆ ಮತ್ತು ಯಮಧರ್ಮರಾಜನಿಗೆ ಹೇಳ್ತಾರೆ, ಪ್ರಭು, ಈತ ಒಬ್ಬ ಸಾಮಾನ್ಯ ಗೃಹಸ್ಥ. ಈತ ತನ್ನ ಇಡೀ ಜೀವನದಲ್ಲಿ ತನ್ನ ಕುಟುಂಬವನ್ನು ಬಹಳಷ್ಟು ಸಂತೋಷದಿಂದ ಖುಷಿಯಾಗಿ ನೋಡ್ಕೊಂಡಿದ್ದಾನೆ. ಇದರ ಜೊತೆಗೆ ತನ್ನ ಕರ್ತವ್ಯಗಳನ್ನು ಸಹ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾನೆ. ಇದರ ಜೊತೆಗೆ ಯಾವಾಗಲೂ ಸಹ ಶ್ರೀಹರಿಯ ಜಪವನ್ನ ಮಾಡ್ತಾ ಆಧ್ಯಾತ್ಮದ ಕಡೆಗೂ ಸಹ ಒಲವನ್ನ ನೀಡಿದ್ದಾನೆ. ಇದರ ಜೊತೆಗೆ ಕೊನೆಯದಾಗಿ ಯಾರೇ ತನಗೆಷ್ಟೇ ಕೆಟ್ಟದನ್ನ ಬಯಸಿದರೂ ಸಹ ಅವರಿಗೂ ಒಳ್ಳೆಯದನ್ನೇ ಬಯಸಿದ್ದಾನೆ ಈ ವ್ಯಕ್ತಿ. ಈ ಒಂದು ಕಾರಣಕ್ಕಾಗಿ ಈತನಾದರೂ ಸ್ವರ್ಗವನ್ನ ಪ್ರವೇಶಿಸೋದಕ್ಕೆ ನೀವು ಅನುಮತಿ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಯಮಧರ್ಮರಾಜ ಹೇಳ್ತಾರೆ, ಇಂತಹ ವ್ಯಕ್ತಿಗಳಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗೋದು. ಎಂತಹ ವ್ಯಕ್ತಿಗಳಿಗೆ ಅಂತಂದ್ರೆ ಅವರು ಎಲ್ಲರಿಗೂ ಸಹ ಒಳ್ಳೆಯದನ್ನ ಬಯಸಬೇಕು, ಸದಾ ಹರಿಯ ನಾಮವನ್ನ ಜಪ ಮಾಡಬೇಕು. ಇದರ ಜೊತೆಗೆ ತಾನು ಯಾವೊಂದು ಕಾರಣಕ್ಕಾಗಿ ಜನಿಸಿದ್ದಾನೆ ಅನ್ನುವಂತಹ ಕರ್ತವ್ಯವನ್ನ ಎಂದಿಗೂ ಸಹ ಮರಿಬಾರದು ಮತ್ತು ತನ್ನ ಜವಾಬ್ದಾರಿಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ಇದರ ಜೊತೆಗೆ ಯಾರಿಗೂ ಸಹ ನೋವಾಗದ ರೀತಿ ಇರಬೇಕು. ಇಂತಹ ವ್ಯಕ್ತಿಗಳು ಮಾತ್ರ ಸ್ವರ್ಗಕ್ಕೆ ಪ್ರವೇಶವನ್ನ ಪಡೆದುಕೊಳ್ತಾರೆ ಮತ್ತು ಇಂತಹ ವ್ಯಕ್ತಿಗಳು ಸ್ವರ್ಗದಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ ಯೋಗ್ಯರು ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಒಂದು ಕಥೆಯ ಮೂಲಕ ನಮಗೆ ಹೇಳಿರೋದಿಷ್ಟೇ ಸ್ನೇಹಿತರೆ, ನಾವು ಕೇವಲ ಈ ಭೂಮಿಗೆ ಕರ್ತವ್ಯವನ್ನ ನಿಭಾಯಿಸೋದಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ಆ ಕರ್ತವ್ಯಗಳನ್ನ ನಮ್ಮ ಭಾವನೆಗಳ ಜೊತೆಗೆ, ನಮ್ಮ ಪ್ರೀತಿ ವಾತ್ಸಲ್ಯದ ಜೊತೆಗೆ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು. ಇದರ ಜೊತೆಗೆ ಸದಾ ಆಧ್ಯಾತ್ಮದ ಜೀವನವನ್ನ ನಡೆಸಬೇಕು ಮತ್ತು ಯಾವೊಬ್ಬ ವ್ಯಕ್ತಿಗೂ ಸಹ ಕೆಟ್ಟದ್ದನ್ನ ಬಯಸಬಾರದು, ಎಲ್ರಿಗೂ ಸಹ ಒಳ್ಳೆಯದನ್ನೇ ಬಯಸಬೇಕು. ಹೀಗಿದ್ದಾಗ ಮಾತ್ರ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಒಂದು ಕಥೆಯಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೈಥಾಲಜಿಕಲ್ ಮತ್ತು ನೀವು ಕೇಳದೇ ಇರುವಂತಹ ಇತಿಹಾಸದ ಕಥೆಗಳನ್ನು ನೀವು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.